ನಮಸ್ಕಾರ. SLV ಕನ್ನಡ ನ್ಯೂಸ್ 31 ಚಾನೆಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ 119ನೇ ಜನ್ಮ ದಿನಾಚರಣೆ ಸಮಾರಂಭ ಅದ್ದೂರಿಯಾಗಿ ಆಚರಿಸಲಾಗಿತ್ತು. ನಗರದ ಕನ್ನಡ ಭವನದಲ್ಲಿ ಶ್ರೀ ಪ್ರಭುಜಿ, ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಡಾಕ್ಟರ್ ಕೆ ಸುಧಾಕರ್, ಸಂಸದರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇವರು ಮಾತನಾಡಿದರು. ಡಾಕ್ಟರ್ ನವೀನ್ ಭಟ್ ವೈ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀ ಕುಶಾಲ್ ಚೌಕ್ಸೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ, ಶ್ರೀ ತೇಜ್ ಆನಂದ್ ರೆಡ್ಡಿ, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಬಿಜೆ ಗಣೇಶ್, ಯಲುವಳ್ಳಿ ರಮೇಶ್, ಮಾಜಿ ಶಾಸಕಿ ಅನಸೂಯಮ್ಮ, ಮಾಜಿ ಶಾಸಕ MS ಮುನಿಯಪ್ಪ ಮುಖ್ಯ ಅತಿಥಿಗಳಾಗಿ ಹಾಜರಿದ್ದರು. ಮುಖ್ಯ ಭಾಷಣಕಾರರಾಗಿ ಶ್ರೀ ಆರ್ ಲೋಕೇಶ್, ಅಧ್ಯಕ್ಷರು ಮಾತಾಂಗ ಫೌಂಡೇಶನ್ ಬೆಂಗಳೂರು ಇವರು ಸಹ ಮಾತನಾಡಿದರು. ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು ಮುಂತಾದವರು ಕನ್ನಡ ಭವನದಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಹಿಳೆಯರು, ಮಕ್ಕಳು ಕಳಸ ಹೊತ್ತಿ ವಾಪಸಂದ್ರ ರಂಗನಾಥ ಸ್ವಾಮಿ ದೇವಾಲಯದಿಂದ ಕನ್ನಡ ಭವನದವರೆಗೂ ಘೋಷಣೆಗಳನ್ನು ಕೂಗಿಕೊಂಡು ಮೆರವಣಿಗೆ ಸಾಗಿದರು. ಒಟ್ಟಾರೆಯಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನಾಚರಣೆಯ ಮೆರವಣಿಗೆ ತಮಟೆ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. 2024-25 ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಗಣ್ಯರಿಂದ ನೆರವೇರಿಸಲಾಯಿತು. ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಸಾಮಾಜಿಕ ನ್ಯಾಯದ ಸಾಮಾನ್ಯ ಗುರಿಯನ್ನು ಹಂಚಿಕೊಂಡರು. ಇವರಿಬ್ಬರ ಮಹಾನ್ ವ್ಯಕ್ತಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಹಾಗೂ ನಿಮ್ಮೆಲ್ಲರ ಕರತಾಳದ ಚಪ್ಪಾಳೆ ಈ ಕನ್ನಡ ಭವನದ ಪ್ರತಿಯೊಂದು ಮನಗಳಲ್ಲಿ ರೋಮಾಂಚಿಸಲಿ ಎಂದು ವಿನಂತಿಸಿಕೊಳ್ಳುತ್ತೇವೆ. ಅವರ ಹೋರಾಟದ ಪ್ರೇರಣೆಯನ್ನ ಅನೇಕ ಯುವಕರು ಪಡಿತಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ, ಸುಭಾಷ್ ಚಂದ್ರ ಬೋಸ್ ಅವರಿಂದ, ಮದನ್ ಮೋಹನ್ ಮಾಳವೀಯ ಅವರಿಂದ, ಅನೇಕ ಮಹನೀಯರಿಂದ ಪ್ರೇರಣೆ ಪಡೆದಂಥ ಬಾಬೂಜಿಯವರು ಅವರು ನಂಬಿದಂಥ ತತ್ವ, ಸಮಾನತೆಯ ತತ್ವವನ್ನು ಯಾವತ್ತೂ ಬಿಟ್ಟವರಲ್ಲ. ಸಮಾನತೆಗಾಗಿ, ಕಾರ್ಮಿಕ ವರ್ಗಕ್ಕಾಗಿ, ಶೋಷಿತರಿಗಾಗಿ, ದಮನಿತರಿಗಾಗಿ, ದಲಿತರಿಗಾಗಿ ನಿರಂತರವಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿ ಸ್ವತಂತ್ರ ಸಂಗ್ರಾಮದಲ್ಲಿ ತಾವು ಧುಮುಕಿ 1936-37 ಏನು ಪ್ರಾತಿನಿಧಿಕ ಚುನಾವಣೆ ಇದೆ, ಪ್ರಪ್ರಥಮ ಬಾರಿಗೆ ಅದರಲ್ಲಿ ಚುನಾವಣೆಯ ಒಂದು ಅವಕಾಶವನ್ನ ಪಡೆಯಲಿಕ್ಕೆ ಅವರ ಹೋರಾಟ ಮುನ್ನುಡಿಯಾಗ್ತದೆ. ಆ ಅವಕಾಶವನ್ನ ದಲಿತರಿಗೆ ಅವರು ಒದಗಿಸಿಕೊಡುವಂತ ಶ್ರೇಯ ಅವರ ಹೋರಾಟದ್ದು. ಅಸಹಕಾರ ಗೌರವವನ್ನ ಇಡೀ ಸಮಾಜ ಕೊಟ್ಟಿರ್ತಕ್ಕಂಥದ್ದು ಕೆಲವು ನಾಯಕರಿಗೆ, ಅಗ್ರಗಣ್ಯ ನಾಯಕರುಗಳಿಗೆ, ಅಗ್ರಮಾನ್ಯ ನಾಯಕರುಗಳಿಗೆ. ಆ ಒಂದು ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ ಅಂತಂದ್ರೆ ಅದು ಉತ್ಪ್ರೇಕ್ಷೆಯ ಮಾತಲ್ಲ. ನಮ್ಗೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿ ಇರ್ತಕ್ಕಂಥವ್ರು ಬಾಬೂಜಿ ಅಂತಕ್ಕಂಥದ್ದು. ಅವರ ಸರ್ವ ಸಾಧನೆ, ಮಾರ್ಗದರ್ಶನ, ಅವರ ಅನನ್ಯವಾದಂತಹ ದೇಶ ಸೇವೆ, ದೇಶಕ್ಕೆ ಕೊಡುಗೆ, ದೇಶಭಕ್ತಿ ಇವೆಲ್ಲವೂ ಕೂಡ ಇವತ್ತು ಅವರನ್ನ ನಾವು ಸ್ಮರಿಸ್ಕೊಳ್ತಾ ಇದ್ದೇವೆ. ಸ್ಮರಿಸ್ಕೊಂಡು ಆಚರಣೆಗೆ ಅವರನ್ನ ನಾವು ಸೀಮಿತ ಮಾಡಬಾರ್ದು. ಅವರ ವ್ಯಕ್ತಿತ್ವಕ್ಕೆ, ಅವರ ಸಾಧನೆಗೆ ಒಂದಷ್ಟು ನಾವು ಬೆಲೆ ಕೊಡಬೇಕು, ಒಂದು ಗೌರವವನ್ನು ಕೊಡಬೇಕು ಅಂತಂದ್ರೆ ಆ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ನೋಡಿ, ಅವ್ರು ಕೊಟ್ಟಂತ ಸಂದೇಶ ವೇದಿಕೆ ಮೇಲೆ ಈಗಾಗಲೇ ಮಾತನಾಡಿ ಮಾಜಿ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮುನಿಯಪ್ಪನವರೇ, ಮತ್ತೊಬ್ಬ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಅನಸೂಯಮ್ಮನವರೇ,
ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ರಾಕೇಶ್ ಕುಮಾರ್ ಅವರು, ಡಾಕ್ಟರ್, ಇದನ್ನ ಶಂಕುಸ್ಥಾಪನೆಯಿಂದ ಉದ್ಘಾಟನೆವರೆಗೂ ನಂದೇ ಕೆಲಸ. ನಮ್ಮ ಸರ್ಕಾರನೇ ಮಾಡಿದ್ದು, ಆದರೆ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಹಾಗಾಗಿ ಇವತ್ತು ಬಹಳ ಪವಿತ್ರವಾಗಿನ ದಿವಸ. ಇವತ್ತು ಬಾಬು ಜಗಜೀವನ್ ರಾಮರವರ ಜಯಂತಿ ದಿವಸ. ಇವತ್ತು ಕನ್ನಡ ಭವನಕ್ಕೆ ಇವತ್ತು ಪದಾರ್ಪಣೆ ಮಾಡಿದ್ದೇನೆ. ಈಗಾಗಲೇ ಬಹುಶಃ ನನಗೆ ಮುಂಚೆ ಮಾತನಾಡಿದಂಥ ಎಲ್ಲ ಮುಖಂಡರುಗಳು ಕೂಡ ಮಾತನಾಡಿರ್ಬೋದು. ವ್ಯಕ್ತಿ ಆಗಿರಲಿಲ್ಲ, ಅವರು ಒಂದು ದೊಡ್ಡ ಶಕ್ತಿ ಆಗಿದ್ರು, ಆಸರೆ ಆಗಿದ್ರು. ಯಾರಿಗೆ ಆಸರೆ ಆಗಿದ್ರು? ಯಾರಿಗೆ ಧ್ವನಿ ಇರಲಿಲ್ಲ, ಬಲಹೀನ ವರ್ಗಗಳು ಮತ್ತು ಇಂಥದ್ದೇ ಜಾತಿಗೆ ಅವರು ಸೀಮಿತ ಆಗಿರಲಿಲ್ಲ. ಅವರು ಬಡತನದಲ್ಲಿ ಹುಟ್ಟಿದ್ದು, ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಅವರು ಕೂಡ ಬಿಹಾರದಲ್ಲಿ ಹುಟ್ಟಿದ್ರು. ಬಿಹಾರದಲ್ಲಿ ಹುಟ್ಟಿ ಬೆಳೆದಂತಹ ಇವತ್ತು ಗೌತಮ ಬುದ್ಧ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ವಿಶ್ವದಲ್ಲಿ ಏನು ಸಮಾಜಕ್ಕೆ ಹೇಳಿಕೊಟ್ಟಿದ್ರು ಅಂದ್ರೆ ಬಲಹೀನ ವರ್ಗಗಳಿಗೆ ವಿಶೇಷವಾಗಿ ನಾವ್ಯಾರು ಕೂಡ, ಯಾರೋ ನಮ್ಮನ್ನು ಮೇಲೆತ್ತುತ್ತಾರೆ, ದೇವರು ಬಂದು ಆಶೀರ್ವಾದ ಮಾಡ್ತಾರೆ ಅಥವಾ ದೇವರೇ ನಮಗೆ ಮೇಲಕ್ಕೆ ಎತ್ತುತ್ತಾರೆ ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ. ಶಿಕ್ಷಣದಿಂದ ನೀವೆಲ್ಲ ಕೂಡ ಸಬಲೀಕರಣ ಆಗಬೇಕು. ಶಿಕ್ಷಣ ಒಂದೇ ನಿಮ್ಮನ್ನ ಮೇಲೆತ್ತಲಿಕ್ಕೆ ಶಕ್ತಿ ಇರ್ತಕ್ಕಂಥ, ನಮಗೆ ಇರ್ತಕ್ಕಂಥ ಆಯುಧ ಅಂತ ಹೇಳಿ. ಅದಕ್ಕಿಂತ ಶಕ್ತಿಯುತವಾಗಿರ್ತಕ್ಕಂಥ ಆಯುಧ ಇನ್ಯಾವುದು ಇಲ್ಲ ನಮಗೆ. ಅದಕ್ಕೆ ಉದಾಹರಣೆ ನಾನೇ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರು. ಮತ್ತು ಅವರಿಗೆ ವಿಮೆಯನ್ನ ಮಾಡಿಸ್ಕೊಟ್ರು, ಆರೋಗ್ಯ ವಿಮೆ, ಕಾರ್ಮಿಕರಿಗೆ ಆರೋಗ್ಯ ವಿಮೆ ಮಾಡಿಸ್ಕೊಟ್ರು. ಅವರಿಗೆ ಸೋಷಿಯಲ್ ವೆಲ್ಫೇರ್ ಇದರಲ್ಲಿ ಮನೆಗಳನ್ನ ಕಟ್ಸ್ಕೊಡುವಂಥದ್ದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ರು. ಯಾವ ಇಲಾಖೆಗೆ ಹೋದ್ರೂ ಕೂಡ ಅಲ್ಲಿ ಅವರ ಛಾಪನ್ನು ಮೂಡಿಸಿದ್ದಾರೆ ಇವತ್ತಿಗೂ ಕೂಡ. ಆದರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಪಂಡಿತ್ ನೆಹರು ಅವರು ಇಂದಿರಾ ಗಾಂಧಿ ಅವರ ಜೊತೆ ಬಹಳಷ್ಟು ಕೆಲಸ ಮಾಡಿದ್ರು. ಈ ಮೀಸಲಾತಿಯನ್ನ ಯಾವಾಗಲೂ ಕೂಡ ನಾನು ಒಂದು ಸಮಿತಿ ಮಾಡಿದ್ವಿ, ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ. ಅದರಲ್ಲಿ ಎಲ್ರಿಗೂ ಕೂಡ, ಎಲ್ಲ ಸಮುದಾಯಗಳ ಮುಖಂಡರನ್ನ ಕೂಡ, ಪ್ರತಿನಿಧಿಗಳನ್ನ, ಅದೇ ಇದ್ದಂತ ಸರ್ವೆ ಏನು ಸೆನ್ಸಸ್ ಇತ್ತು, ಆ ಸೆನ್ಸಸ್ ನಲ್ಲಿ ಅನೇಕ ಕಮಿಟಿಗಳಿತ್ತು. ಆ ಎಲ್ಲ ಕಮಿಟಿಯ ವರದಿಗಳ ಅನ್ವಯ ಎಲ್ರಿಗೂ ನ್ಯಾಯವನ್ನ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಮತ್ತು ಅದರಲ್ಲಿ ಕೂಡ ವಿಶೇಷವಾಗಿ ಇವತ್ತು ಚಮ್ಮಾರು ಮತ್ತು ಇಲ್ಲಿ ನಾವು ವಿಶೇಷವಾಗಿ ಎಡವರ್ಗಗಳು ಏನು ಹೇಳ್ತೀರಿ, ದಲಿತರಲ್ಲಿ ಇವತ್ತು ಎಡವರ್ಗ, ಅವರಿಗೆ ನಾವು ಸುಮಾರು ಕೊಟ್ಟು ವರ್ಗಗಳಿಗೆ ಈಕ್ವಲ್ ಮಾಡಿದ್ರು. ಅದು ಓಕೆ ಅಂದ್ವಿ. ಆದರೆ ಇನ್ನೂ ಕೂಡ ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಸುಪ್ರೀಂ ಕೋರ್ಟ್ನವರು ಇವರಿಗೆ ಅರ್ಹತೆ ಇದ್ರೂ ಕೂಡ ಇವರ ಅರಿವಿನ ಕೊರತೆಯಿಂದ, ಶಿಕ್ಷಣದ ಕೊರತೆಯಿಂದ ಇವರಿಗೆ ಸಿಗಬೇಕಾಗಿರುವಷ್ಟು ಹಕ್ಕು, ಇವರಿಗೆ ಸಿಗಬೇಕಾಗಿರುವಂತಹ ಪ್ರಾತಿನಿಧ್ಯ ಯಾವುದರಲ್ಲಿ ಶಿಕ್ಷಣದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಸಿಕ್ಕಲಿಲ್ಲ. ಇದು ಯಾರು ಕೂಡ ನಾನು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾಹಿತಿಯೇ ಹೇಳುತ್ತೆ, ಅಂಕೆ ಸಂಖ್ಯೆ ಹೇಳುತ್ತೆ. ಆದರೆ ನಿಮ್ಮಲ್ಲಿ ಹೋರಾಟದ ಸ್ವಭಾವ ಇನ್ನೂ ಕೂಡ ಸಾಕಾಗಲಿಲ್ಲ. ನಿನ್ನೆ ಒಂದು ದಿವಸ ಮಾಡಿದ್ರೆ ಸಾಕಾಗಲ್ಲ, ನಿಮಗೆ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡಬೇಕು. ಎನ್ ರಾಜಯ್ಯನವರಿಗೆ ಸಂಜೆ 6ರಿಂದ 7:30 ಗಂಟೆ 1 ಅವರ್ ಪಾಠಗಳನ್ನು ಮಾಡ್ತಾ ಇದ್ರು. ಹೀಗಾಗಿ ಒಂದಷ್ಟು ನೇರವಾದಂಥ ವಿಚಾರವಂತಿಕೆನ ಈ ಮಹಾನ್ ರಾಷ್ಟ್ರ ನಾಯಕರು, ದಲಿತ ನಾಯಕರಲ್ಲ, ಮಹಾನ್ ರಾಷ್ಟ್ರ ನಾಯಕರ ಎಲ್ಲ ಇಲಾಖೆಗಳನ್ನು ನಾನು ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ. ಒಬ್ಬ ರಾಷ್ಟ್ರ ನಾಯಕನಿಗೆ ಯಾವ ರೀತಿಯ ಗೌರವಾರ್ಪಣೆ ಸಲ್ಲಿಸಬೇಕೋ ಅದು ರಾಜಧಾನಿಯ ಮಟ್ಟದಲ್ಲಿ ಸಲ್ಲಿಸಬಹುದಾದಂಥದ್ದನ್ನ ಒಂದು ಜಿಲ್ಲಾ ಕೇಂದ್ರದಲ್ಲಿ ಸಲ್ಲಿಸಿ ಒಂದು ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ನಾನು ಅತ್ಯಂತ ಮಹಾತ್ಮರಾದರು, ರಾಷ್ಟ್ರ ನಾಯಕರಾದರು ಅಂತಂದ್ರೆ
ಅವರ ಹಿನ್ನೆಲೆ ಇಲ್ಲಿ ದಕ್ಷಿಣ ಭಾರತದಲ್ಲಿ 12ನೇ ಶತಮಾನದಲ್ಲಿ ಏನು ಸಾಮಾಜಿಕ ಪರಿವರ್ತನೆ ಚಳುವಳಿ ಆಯಿತು, ಶರಣ ಸಂಸ್ಕೃತಿ, ಇಂಥದ್ದೇ ಒಂದು ಶರಣ ಸಂಸ್ಕೃತಿಯಲ್ಲಿ ಭಕ್ತಿ ಪಂಥದಲ್ಲಿ ಉತ್ತರ ಭಾರತದಲ್ಲಾಯಿತು. ಅದು 15ನೇ ಶತಮಾನ. ಇಡೀ ಸಂತ ಪರಂಪರೆಯಲ್ಲಿ ಚಮ್ಮಾರು, ಸಂತ ರವಿದಾಸರು ಮೂಢನಂಬಿಕೆಗಳ ವಿರುದ್ಧ ದಲಿತರ ಪರವಾದಂತಹ ದಮನಿತರ ಧ್ವನಿಯಾಗಿ ಭಕ್ತಿ ಪಂಥವನ್ನ ಕಟ್ಟಿದಂಥವ್ರು. ಹಾಗಾಗಿ ಭೋಜ್ಪುರಿ ಭಾಷೆ ಗೊತ್ತಿತ್ತು, ಹಿಂದಿ ಭಾಷೆ ಗೊತ್ತಿತ್ತು, ಸಂಸ್ಕೃತವನ್ನ ಕಲ್ತರು, ಇಂಗ್ಲಿಷನ್ನ ಕಲ್ತರು. ಮತ್ತೆ ಇವರ ಕಾರ್ಯಕ್ಷೇತ್ರ ಬಂದು ಹರಿಯಾಣ, ಪಂಜಾಬು, UP, ಬಿಹಾರ ಮತ್ತು ಪಶ್ಚಿಮ ಬಂಗಾಳ. ಈ ಪ್ರಾಂತ್ಯಗಳಲ್ಲಿ ಈ ಶಿವನಾರಾಯಣ ಪಂಥದ, ಈ ಭಕ್ತಿ ಪಂಥದ ವಿಚಾರಧಾರೆಗಳನ್ನು ಹರಡಿಸ್ತಾ ಅವರು ದೊಡ್ಡ ಸಂಘಟನಾಕಾರರಾಗಿದ್ದರು. ಕಲ್ಕತ್ತಾದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರ, ದಲಿತರ ಒಂದು ಮಹಾನ್ ಸಮ್ಮೇಳನ ಮಾಡಿ ಸುಭಾಷ್ ಚಂದ್ರ ಬೋಸ್ ಅವರು ನೋಡ್ಬಿಟ್ಟು ಮೂಕ ವಿಸ್ಮಿತರಾಗಿಬಿಡ್ತಾರೆ. ಏನಪ್ಪ ಈ ಹುಡುಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ. ಮಾನ್ಯ ಜನಪ್ರಿಯ ಲೋಕಸಭಾ ಸದಸ್ಯರು ಮತ್ತು ವರ್ಣರಂಜಿತ ವ್ಯಕ್ತಿತ್ವವನ್ನ ಉಳ್ಳಂತ ಕೆ ಸುಧಾಕರ್ ಅವರು, ನಾನು ಅವ್ರನ್ನ ಬಲ್ಲೆ, ಅವ್ರು ನನಗೆ ಗೊತ್ತಿಲ್ಲ, ಅವ್ರಿಗೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಬಹಳ ವರ್ಷಗಳಿಂದ ನಾನು ಅವ್ರನ್ನ ಗಮನಿಸ್ತಾ ಇದ್ದೆ. ದಲಿತರು ಸ್ವಲ್ಪ ರಿವರ್ಸ್ ಗಿರಲ್ಲಿ ಹೋಗ್ತಾ ಇದ್ದೀರಿ, ಮೊದಲು ಹೋರಾಟಕ್ಕೆ ಇಳಿತಾ ಇದ್ದೀರಿ, ಸಂಘಟನೆಯನ್ನು ಆಚ್ಪೋಚಾಗಿ ಮಾಡ್ತಾ ಇದ್ದೀರಿ, ಶಿಕ್ಷಣವನ್ನ ಮರಿತಾ ಇದ್ದೀರಿ. ಇದು ನಮ್ಮ ರಾಷ್ಟ್ರ ನಾಯಕರುಗಳಿಗೆ, ನಮ್ಮ ಮಹಾನ್ ನಾಯಕರುಗಳಿಗೆ ಮಾಡುವಂತ ಮೋಸ ಅಂತ ಸ್ವಲ್ಪ ಆತ್ಮವನ್ನ. ಇದಕ್ಕೆ ವೈದ್ಯರಿಗೂ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳ್ತಾ ಇದೆ. ಯಾಕೆಂತಂದ್ರೆ ನಿಮಗೆ ಕೆಮ್ಮು ಜ್ವರ ಬಂತು ಅಂದ್ರೆ ಇಲ್ಲಿ ಕೇಳ್ಕೊಂತೀರಿ, ಇಲ್ಲೋಗಿ ಮೆಡಿಕಲ್ ಶಾಪಿಗೆ ತೋರಿಸಿದ್ರೆ ನಿಮ್ಮ ಮೊಬೈಲೇ ಡಾಕ್ಟರ್ ಆಗಿಬಿಟ್ಟಿದೆ. ಈ ಜಗತ್ತನ್ನೇ ಸೃಷ್ಟಿ ಮಾಡಿದ ಆದಿ ಜಾಂಬವನ ಪರಂಪರೆ ನಿಮ್ದು ಪರಂಪರೆ ಗೊತ್ತಿದೆ ನಿಮ್ಗೆ. ಜಗತ್ತಿನಲ್ಲಿ ಸಪ್ತ ಸ್ವರಗಳನ್ನ 60ರ ದಶಕದಲ್ಲಿ ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ದೇಶ ಕಂಡೆರಿಯದಂತಹ ಅತ್ಯಂತ ಭೀಕರ ಕ್ಷಾಮ ಬರ್ತದೆ. ಈ ಕ್ಷಾಮ ಆಧುನಿಕ ಬೇಸಾಯ ಪದ್ಧತಿಯ ಆಧಾರದ ಮೇಲೆ ಕೂಡ ಹೊಸಕೋಟೆ, ಚಿಕ್ಕಬಳ್ಳಾಪುರ, ತುಮಕೂರು ಈ ಭಾಗಗಳಲ್ಲೂ ಕೂಡ ನಮ್ಮ ತಂದೆಯವರ ಕಾಲದಲ್ಲಿ, ನಮ್ಮ ಮಾವ ಯಂಗರಾಜಯ್ಯನವರ ಕಾಲದಲ್ಲಿ GMF ಆಕ್ಟ್ ಪ್ರಕಾರ ನಿಮಗೆ ಜಮೀನು ಮಂಜೂರುಗಳಾಗಿರೋದನ್ನ ನೀವು RTCಗಳನ್ನು ನೀವು ನೋಡ್ಕೋಬಹುದು. ಇದಕ್ಕೆ ನೇರ ಹೊಣೆಗಾರರು, ಕಾರಣಕರ್ತರು ಹಸಿರು ಕ್ರಾಂತಿಯ ನಮ್ಮ ನಿಮ್ಮೆಲ್ಲರ ರಾಷ್ಟ್ರ ನಾಯಕ ಬಾಬು ಜಗಜೀವನ್ ರಾಮ್ ಅನ್ನೋದನ್ನ ನೀವು ಅರ್ಥ. ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ನಿಮ್ಮೆಲ್ಲರ ಕರತಾಳದ ಚಪ್ಪಾಳೆ ಅವರಿಗೆ ಆಶೀರ್ವಾದ. ಶಿಕ್ಷಣದ ಶಕ್ತಿಯಾಗಿ, ಧೀರ ಸೈನಿಕನಾಗಿ ಭಾರತದ ರಕ್ಷಣೆಗೆ ದುಡಿದ ಹಸಿರು ಕ್ರಾಂತಿಯ ಹರಿಕಾರರ ಬಾಬೂಜಿರವರ ಜನ್ಮ ದಿನಾಚರಣೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ಈ ಮಕ್ಕಳಿಗೆ ಸನ್ಮಾನ. ಈ ಹಬ್ಬದ ವಾತಾವರಣದಲ್ಲಿ ನಲಿದಾಡಿರುವ ಪ್ರತಿಯೊಬ್ಬರು ನಿಮ್ಮ ಕರತಾಳದ ಚಪ್ಪಾಳೆಯೊಂದಿಗೆ ಈ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇದೀಗ ದ್ವಿತೀಯ PUC ವಿದ್ಯಾರ್ಥಿಗಳ ಪಟ್ಟಿ. ಚಂದನ AM, ಮಾಲಾಶ್ರೀ, ಇದೀಗ 40 ವರ್ಷ ದಲಿತ ಸಂಘಟನೆಗಾಗಿ ಹೋರಾಟ ಮಾಡಿದ ಪ್ರಶಾಂತನಗರ, ಚಿಕ್ಕಬಳ್ಳಾಪುರ ತಾಲೂಕು ಶ್ರೀ ಮುನಿಕೃಷ್ಣಯ್ಯರವರು ವೇದಿಕೆ ಮೇಲೆ ಬರಬೇಕಾಗಿದೆ. ನಿವೃತ್ತ ಶಿಕ್ಷಕ
ಮುಖ್ಯ ಭಾಷಣಕಾರ ಇಳಿಯದೆ ಯಾರೊಳಗೂ ಇಳಿಯದೆ ಯಾರೊಳಗೂ ತಾಗಿ ಭಾರತಿ ನಿರಂತರ ನಿನಗೆ ರಕ್ತದಾರತಿ ತಾಯಿ ಭಾರತಿ ನಿರಂತರ ನಿನಗೆ ರಕ್ತದಾರತಿ ಆಧ್ಯಾತ್ಮವಳಿದಿದೆ ಮತಾಂಧತೆ ಉಳಿದಿದೆ ಆಧ್ಯಾತ್ಮ